ಸುನಿತಾ ವಿಲಿಯಮ್ಸ್. ಈ ಹೆಸರು ಜಗತ್ತಿನ ಬಾಹ್ಯಾಕಾಶ ಲೋಕದಲ್ಲಿ ತನ್ನದೇ ಆದಂಥ ಪ್ರಾಮುಖ್ಯತೆಯನ್ನ ಪ್ರಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಹೆಸರಾಗಿದೆ. ಸುನಿತಾ ವಿಲಿಯಮ್ಸ್ ಭಾರತೀಯ ಮೂಲದ ತಂದೆಯ ಮಗಳು ಅಂತಕ್ಕಂಥದ್ದು ಭಾರತೀಯರಿಗೂ ಕೂಡ ವಿಶೇಷ ಹೆಮ್ಮೆಯನ್ನ ನೀಡ್ತಕ್ಕಂಥದ್ದು. ಇವರ ಗಗನಯಾನದ ಸಾಧನೆಗಳು ನಿಜವಾಗ್ಲೂ ಕೂಡ ಇಡೀ ಜಗತ್ತಿಗೆ ಅವಿಸ್ಮರಣೀಯವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಸುನಿತಾ ವಿಲಿಯಮ್ಸ್ ಅವರ ಬಾಲ್ಯವನ್ನ ನೋಡೋದಾದ್ರೆ, ಇವರ ತಂದೆ ದೀಪಕ್ ಪಾಂಡ್ಯ ಮತ್ತು ತಾಯಿ ಭೋನಿ ಪಾಂಡ್ಯ ಅವರ ಮಗಳಾಗಿ ಇವರು ಯೂಕ್ಲಿಡ್ನಲ್ಲಿ ಜನಿಸ್ತಾರೆ. ಇವರ ತಂದೆ ಭಾರತ ಮೂಲದ ಗುಜರಾತ್ನವರಾಗಿದ್ರು. ಇವರೊಬ್ಬ ಶ್ರೇಷ್ಠ ನರರೋಗ ತಜ್ಞರಾಗಿದ್ರು. ತಾಯಿ ಭೋನಿ ಪಾಂಡೆ ಸ್ಲೋವಿಯನ್ ಮೂಲದವರಾಗಿದ್ರು. ಸುನೀತಾ ವಿಲಿಯಮ್ಸ್ ಅವರ ಶಿಕ್ಷಣವನ್ನ ನಾವು ಗಮನಿಸೋದಾದ್ರೆ, ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನ ಇವರು ಮೆಸಾಚ್ಯುಸೆಟ್ನ ನೀಡಮ್ ಹೈಸ್ಕೂಲ್ನಲ್ಲಿ ಪೂರೈಸ್ತಾರೆ. ನಂತರ ಸುನೀತಾ ವಿಲಿಯಮ್ಸ್ ಅವರು 1983ರಲ್ಲಿ ಪದವಿ ಶಿಕ್ಷಣವನ್ನ ಪೂರೈಸ್ತಾರೆ. 1987ರಲ್ಲಿ ಇವರು ಅಮೆರಿಕದ ನೌಕಾ ಅಕಾಡೆಮಿಯಿಂದ ದೈಹಿಕ ವಿಜ್ಞಾನದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನ ಪಡೆದುಕೊಂಡ್ರು. ನಂತರ 1995ರಲ್ಲಿ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ವಿಜ್ಞಾನ ಪದವಿಯನ್ನ ಪಡೆದುಕೊಳ್ತಾರೆ. ಸೈನಿಕ ವೃತ್ತಿಯಲ್ಲಿ ಸುನಿತಾ ವಿಲಿಯಮ್ಸ್ ಅವರು 1987ರಲ್ಲಿ ವಿಲಿಯಮ್ಸ್ ಅವರು ಅಮೆರಿಕದ ನೌಕಾಪಡೆಗೆ ಸೇರ್ಪಡೆಯಾಗ್ತಾರೆ. ಅದಾದ ನಂತರ 1989ರಲ್ಲಿ ನೌಕಾ ಚಾಲಕರಾಗಿ ನಿಯೋಜಿತರಾಗ್ತಾರೆ. 1993ರಲ್ಲಿ ನೇವಲ್ ಟೆಸ್ಟ್ ಪೈಲಟ್ ಸ್ಕೂಲ್ನಿಂದ ಪದವಿಯನ್ನ ಪಡೆದುಕೊಳ್ತಾರೆ. 1998ರ ಜೂನ್ನಲ್ಲಿ ಸುನಿತಾ ವಿಲಿಯಮ್ಸ್ ಅವರು ನಾಸಾಕ್ಕೆ ಆಯ್ಕೆ ಆಗ್ತಾರೆ. ವಿಲಿಯಮ್ಸ್ ಅವರಿಗೆ ಆಗಸ್ಟ್ 1998ರಲ್ಲಿ ತರಬೇತಿ ಪ್ರಾರಂಭವಾಗುತ್ತದೆ. ಅವರು ಗಗನಯಾನಿಯಾಗಿ ಹಲವಾರು ತರಬೇತಿಗಳನ್ನ ಪಡೆದುಕೊಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ನೀರಿನಲ್ಲಿ ತಮ್ಮನ್ನ ರಕ್ಷಿಸಿಕೊಳ್ತಕ್ಕಂಥದ್ದು, ಕಾಡಿನಲ್ಲಿ ಒಬ್ಬಂಟಿಯಾಗಿದ್ದಾಗ ಯಾವ ರೀತಿಯಾಗಿ ರಕ್ಷಿಸಿಕೊಳ್ಳಬೇಕು, ಹೀಗೆ ಮೊದಲಾದಂತಹ ತರಬೇತಿಗಳನ್ನ ಪಡೆದುಕೊಳ್ತಾರೆ. ಸುನಿತಾ ವಿಲಿಯಮ್ಸ್ ಅವರು ಬಹಳಷ್ಟು ಗಗನ ನಡಿಗೆಗಳನ್ನು ನಡೆಸಿದ್ದು, ಅದರಲ್ಲೂ ಕೂಡ 3 ಗಗನ ನಡಿಗೆಗಳನ್ನ ನಿರಂತರವಾಗಿ ನಡೆಸಿ ತಮ್ಮದೇ ಆದಂತಹ ಒಂದು ಐತಿಹಾಸಿಕ ಸಾಧನೆಯನ್ನು ಕೂಡ ಅವರು ಮಾಡಿದ್ದನ್ನ ಗಮನಿಸಬಹುದಾಗಿದೆ. ಸುನಿತಾ ವಿಲಿಯಮ್ಸ್ ಅವರು ಭಾರತೀಯತೆಯನ್ನ ತಮ್ಮಲ್ಲಿ ಮೈಗೂಡಿಸಿಕೊಂಡಿರುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಅವರು ಯಾವಾಗಲೂ ಕೂಡ ಗಗನಯಾನವನ್ನು ಮಾಡುವಾಗ ಗಣೇಶನ ಒಂದು ಚಿಕ್ಕ ಮೂರ್ತಿ, ಭಗವದ್ಗೀತೆ ಪುಸ್ತಕಗಳನ್ನ ತಮ್ಮ ಜೊತೆಯಲ್ಲಿ ಗಗನಯಾನಕ್ಕೆ ಕೊಂಡೊಯ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷತೆಯಾಗಿದೆ. ಪ್ರಸ್ತುತ ಒಂದು ಘಟನೆಯಲ್ಲಿ ಸುನಿತಾ ವಿಲಿಯಮ್ಸ್ ಅವರು 9 ತಿಂಗಳ ಕಾಲ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿಯೇ ಉಳಿದುಕೊಳ್ಳುವಂತಾಯಿತು. ಆದರೆ ಎದೆಗುಂದದ ಸುನಿತಾ ವಿಲಿಯಮ್ಸ್ ಅವರು ತಮ್ಮ ಸ್ವಸಾಮರ್ಥ್ಯದಿಂದ ಬಹುಕಾಲದವರೆಗೂ ಕೂಡ ಅಲ್ಲಿ ಜೀವಿಸ್ತಾ ಇದ್ರು. ಈಗ ಪ್ರಸ್ತುತ ಒಂದು ಸನ್ನಿವೇಶದಲ್ಲಿ ಅವರನ್ನ ಭೂಮಿಗೆ ಅತ್ಯಂತ ಯಶಸ್ವಿಯಾಗಿ ಕರೆತರಲಾಗಿದೆ. ನಿಜವಾಗ್ಲೂ ಕೂಡ ಇದು ರೋಮಾಂಚನಕಾರಿಯಾಗಿರ್ತಕ್ಕಂತಹ ಒಂದು ಘಟನೆ ಅಂತ ಹೇಳ್ಬೋದು. ಅದರ ದೃಶ್ಯಾವಳಿಗಳನ್ನ ನಾವು ಈ ಮುಂದಿನಂತೆ ಕಾಣಬಹುದಾಗಿದೆ. ಸುನಿತಾ ವಿಲಿಯಮ್ಸ್ ಅವರನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಅತ್ಯಂತ ಯಶಸ್ವಿಯಾಗಿ ಬಾಹ್ಯಾಕಾಶಕ್ಕೆ ತೆರಳಿದಂತಹ ಅಂತಾರಾಷ್ಟ್ರೀಯ ಗಗನಯಾತ್ರಿಗಳ ಒಂದು ಪಡೆ ಯಶಸ್ವಿಯಾಗಿ ಭೂಮಿಗೆ ಕರೆತಂದಿದೆ. ಅದರಲ್ಲೂ ಕೂಡ ಅವರು ಬರ್ತಾ ಇದ್ದಂಗೆ ಅವರನ್ನ ಡಾಲ್ಫಿನ್ಗಳು ಆ ನೀರಿನಲ್ಲಿ ಸ್ವಾಗತಿಸಿದ್ದು ವಿಶೇಷವಾಗಿತ್ತು. ಹಾಗೆ ಯಶಸ್ವಿಯಾಗಿ ಆ ನೌಕೆ ನೀರಿನಲ್ಲಿ ಲ್ಯಾಂಡ್ ಆಯಿತು. ತದನಂತರ ಅವರನ್ನ ಯಶಸ್ವಿಯಾಗಿ ಒಂದು ಬೋಟ್ನ ಮೂಲಕ ಸೂಕ್ತ ಸ್ಥಳಕ್ಕೆ ಕರೆದುಕೊಂಡು ಬರಲಾಯಿತು.